ಜೈ ಜಿನೇಂದ್ರ ಎಲ್ಲ ಸ್ನೇಹಿತರಿಗೆ. ಅಂದ ಹಾಗೆ ಎಲ್ಲಿಂದ ಬರ್ತಿದ್ದೀರಾ ನೀವು? ನಾವು ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರು ಕರೆದಿದ್ದ ಸಭೆಗೆ ಹೋಗಿದ್ವಿ, ಅಲ್ಲಿಂದ ಬರ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಸಭೆಯನ್ನು ಕರೆದಿದ್ರು? ವಿಶ್ವಶಾಂತಿ ಯುವ ಸೇವಾ ಸಮಿತಿಯವರು ಜನವರಿ 31 ಹಾಗೂ ಫೆಬ್ರವರಿ 1ರಂದು ಜಿನಸಹಸ್ರನಾಮಾರ್ಚನೆ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಸ್ವಲ್ಪ ಬಿಡಿಸಿ ಹೇಳ್ತೀರಾ ಅಕ್ಕ? ಅಂದ್ರೆ ನಮ್ಮ ಮೊದಲ ತೀರ್ಥಂಕರರಾದ ಭಗವಾನ್ ಆದಿನಾಥರ 1008 ನಾಮಗಳನ್ನು ಹೇಳುತ್ತಾ ಪುಷ್ಪದಿಂದ ಅರ್ಚನೆ ಮಾಡುತ್ತಾರೆ. ಭಗವಾನ್ ಆದಿನಾಥರಿಗೆ 1008 ನಾಮಗಳು ಅಂದ್ರೆ ಹೆಸರುಗಳು ಇರೋದು ನನಗೆ ಗೊತ್ತೇ ಇರಲಿಲ್ಲ. ಅಷ್ಟೇ ಅಲ್ಲ, ಆ ದಿನ ಭಗವಾನ್ ಆದಿನಾಥರ ಸಮವಸರಣದ ರಚನೆಯನ್ನು ಮಾಡ್ತಾರಂತೆ. ಸಮವಸರಣ ಅಂದ್ರೆ ಏನು ಅಕ್ಕ? ಅರಹಂತರ ಧಾರ್ಮಿಕ ಸಭಾಭವನಕ್ಕೆ ಸಮವಸರಣ ಎನ್ನುತ್ತಾರೆ. ನಮ್ಮ ಎಲ್ಲ ತೀರ್ಥಂಕರರಿಗೆ ಕೇವಲ ಜ್ಞಾನವಾದ ಕೂಡಲೇ ಕುಬೇರನು ಬಂಗಾರ, ಮುತ್ತು, ರತ್ನ, ವಜ್ರ ವೈಡೂರ್ಯಗಳಿಂದ ಸಭಾಭವನವನ್ನು ನಿರ್ಮಿಸ್ತಿದ್ನಂತೆ. ಹೌದಾ? ನಮ್ಮನೆಯಲ್ಲಿ ದೇವರ ಮಂಟಪವನ್ನು ಹೂಗಳಿಂದ ಅಲಂಕಾರ ಮಾಡ್ತೀವಿ. ಬಂಗಾರ, ಮುತ್ತು, ರತ್ನಗಳಿಂದ ಅಲಂಕಾರ ಮಾಡಿದ್ರೆ ಪಳಪಳ ಅಂತ ಎಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಅಲ್ವಾ? ಹೌದು ಸ್ಫಟಿಕ. ಸಮವಸರಣದಲ್ಲಿ 12 ಕೋಷ್ಟಕಗಳು ಎಂದರೆ ವಿಭಾಗಗಳು ಇರುತ್ತವೆ. ಅದರಲ್ಲಿ ಮುನಿಗಳು, ಅರ್ಚಕೆಯರು, ಶ್ರಾವಕರು, ವಿವಿಧ ದೇವತೆಗಳು, ವಿವಿಧ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೋತಾರಂತೆ. ಪ್ರಾಣಿ ಪಕ್ಷಿಗಳಿಗೆ ಅಲ್ಲೇನ್ ಕೆಲಸ ಅಕ್ಕ? ವೇಟ್ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸಮವಸರಣದ ಮಧ್ಯದಲ್ಲೇ ಒಂದು ಬಂಗಾರದ ಸಿಂಹಾಸನ ಮತ್ತು 1000 ದಳದ ಕಮಲದ ಹೂ ಇರುತ್ತಂತೆ. ಅದನ್ನು ವೃಷಭನಾಥ ದೇವರು ಸ್ಪರ್ಶಿಸದೆ ಅಂದ್ರೆ ಟಚ್ ಮಾಡದೆ ಕೂತ್ಕೋತಾರಂತೆ. ಸಿಂಹಾಸನ ಮತ್ತು ತಾವರೆ ಹೂವನ್ನು ಟಚ್ ಮಾಡದೆ ಕೂತ್ಕೊಳ್ಳಕ್ಕೆ ಹೇಗೆ ಸಾಧ್ಯ ಅಕ್ಕ? ಅವರು ಕೆಳಗೆ ಬೀಳಲ್ವಾ? ಅವರು ದೇವ್ರಲ್ವಾ, ಅದಕ್ಕೆ ಬೀಳಲ್ಲ. ಅವರು ಹಾಗೆ ಕುಳಿತಿರುವಾಗ ಅವರ ಮುಖಕಮಲದಿಂದ ಓಂಕಾರ ಹೊರಡುತ್ತದೆ. ಅದನ್ನು ದಿವ್ಯಧ್ವನಿ ಅಂತಾರೆ. ನಮ್ಮ ಟೀಚರ್ ಯೋಗ ಕ್ಲಾಸ್ನಲ್ಲಿ ಪ್ರಾಣಾಯಾಮ ಮಾಡಿಸುವಾಗ ಓಂಕಾರ ಇಳಿಸ್ತಾರಲ್ಲ, ಅದೇನಾ ದಿವ್ಯಧ್ವನಿ? ಅದಲ್ಲ ಪುಟ್ಟ, ಭಗವಂತನ ಓಂಕಾರ ವಾಣಿ ಅಂದ್ರೇ ದಿವ್ಯಧ್ವನಿ. ಇದು ಎಲ್ಲರಿಗೂ ಅರ್ಥವಾಗಲ್ಲ. ಆಗ ಗಣಧರರು ಸಮವಸರಣದಲ್ಲಿರುವ ಎಲ್ಲರಿಗೂ ಅರ್ಥವಾಗುವಂತೆ ವಿವರಿಸ್ತಾರೆ. ಅಬ್ಬಾ, ಎಂಥ ಆಶ್ಚರ್ಯ! ಅದರಿಂದಾನೇ ಪ್ರಾಣಿ ಪಕ್ಷಿಗಳಿಗೂ ಆ ತತ್ವಗಳು ಅರ್ಥವಾದವು ಅಲ್ವಾ? ಹೌದು, ಅಂತಹ ದಿವ್ಯವಾದ ಆಶ್ಚರ್ಯಕರವಾದ ಸಮವಸರಣ ನಮ್ಮ ಬೆಂಗಳೂರಿಗೆ ಬರ್ತಾ ಇರೋದು ನಮ್ಮ ಪುಣ್ಯ ಅಲ್ವಾ? ಅದರಿಂದ ಶುಲ್ಕವನ್ನು ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರಾಗೋಣ ಮತ್ತು ಧಾನ್ಯವನ್ನು ದಾನವಾಗಿ ನೀಡೋಣ. ಅಲ್ಲದೆ ಸುವರ್ಣ ದಂಪತಿಗಳಾಗಿ ನೋಂದಾಯಿಸ್ಕೊಂಡ್ರೆ ಸಮವಸರಣದ ಹತ್ತಿರದಲ್ಲೇ ಕುಳಿತುಕೊಂಡು ಪೂಜೆ ಮಾಡುವ ಅವಕಾಶವಿದ್ಯಂತೆ. ಇನ್ನೊಂದು ವಿಷಯ ಕೇಳಿ. ಸಮವಸರಣದ ಕೋಷ್ಟಕದಲ್ಲಿ ಕುಳಿತು ಪೂಜೆ ಮಾಡೋದಿಕ್ಕೆ ಡಿಸೆಂಬರ್ 21ನೇ ತಾರೀಕು ಆನ್ಲೈನ್ ಹರಾಜು ಪ್ರಕ್ರಿಯೆ ನಡೆಸ್ತಾರಂತೆ. ಇದರಲ್ಲಿ ಪ್ರಪಂಚದ ವಿವಿಧ ಭಾಗಗಳಿಂದ ಆಸಕ್ತರು ಭಾಗವಹಿಸಬಹುದು. ಓಹೋ, ಆನ್ಲೈನ್ ಹರಾಜಾ? ಆದ್ರಿಂದ ಅವರ ಊರಿನಿಂದಲೇ ಇದರಲ್ಲಿ ಭಾಗವಹಿಸಬಹುದು. ಹಾಗಾದ್ರೆ ಸಾವಿರಾರು ಭಕ್ತರು ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಅಂತಾಯ್ತು. ಆದ್ರೆ ಅಷ್ಟೊಂದು ಜನರು ಸೇರುವುದಕ್ಕೆ ಈ ಬೆಂಗಳೂರಿನಲ್ಲಿ ಜಾಗ ಎಲ್ಲಿದೆ? ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮದ ವೇದ ವಿಜ್ಞಾನ ಶಾಲೆಯ ಕ್ರೀಡಾಂಗಣ ಬಹಳ ವಿಶಾಲವಾಗಿದೆ. ಅಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಂತೆ. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕಂಡಕ್ಟ್ ಮಾಡೋದು ಕಷ್ಟ ಅಲ್ವಾ? ಹಾಗೇನಿಲ್ಲ. ಇದರ ನೇತೃತ್ವವನ್ನು ಶ್ರೀ 108 ಪುಣ್ಯಸಾಗರ ಮುನಿ ಮಹಾರಾಜರು ವಹಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ವೀರಾಂಗನ ಅನಿತಕ್ಕ ಮತ್ತು ವಿ ಸುರೇಂದ್ರಣ್ಣ ಅವರು ಮಹಾ ಪೋಷಕರಾಗಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ 23 ಜಿಲ್ಲೆಗಳಲ್ಲೂ ಏಕಕಾಲದಲ್ಲಿ ಜಿನಸಹಸ್ರನಾಮಾರ್ಚನೆ ನಡೆಯುತ್ತಂತೆ. ಈ ಎಲ್ಲ ಕಾರ್ಯಕ್ರಮ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗುತ್ತಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಭಗವಾನ್ ಮಹಾವೀರ ಸ್ವಾಮಿಯ ಕಾಲದಲ್ಲಿ ಇದ್ದೀವೇನೋ ಅನ್ನುವಷ್ಟು ಸಂಭ್ರಮ ಸಡಗರ ಆಗ್ತಾ ಇದೆ. ಹೌದು, ಅದಕ್ಕಾಗಿ ನಾವು ಇದರ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡೋಣ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಪುಣ್ಯವನ್ನು ಗಳಿಸಲಿ. ಮಹಾವೀರ ಭಗವಾನರಿಗೆ ಜಯವಾಗಲಿ. ಆದಿನಾಥ ಭಗವಾನರಿಗೆ ಜಯವಾಗಲಿ. ಮಹಾವೀರ ಭಗವಾನರಿಗೆ ಜಯವಾಗಲಿ.